ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ಒಳ್ಳೆಯದು ಸಾಂಬಾರು, ಗಟ್ಟಿ ಸಾಂಬಾರು. ಇದು ಗಟ್ಟಿ ಸಾಂಬಾರು ಅಂತಂದರೆ ನಿಮಗೆ ಮನೆಯಲ್ಲಿ ಒಂದು ದಿವಸ ಮಾಡಿದ್ರೆ 2 ದಿವಸ 3 ದಿವಸ ಇಟ್ಕೊಂಡ್ರೂ ಏನೂ ಆಗೋಲ್ಲ. ಅದು ಒಳ್ಳೆ ಟೇಸ್ಟಾಗಿರುತ್ತೆ. ಹಾಗಾಗಿ ನಾನು ಇದೊಂದು ನಿಮಗೆ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಈಗ ನಾನು ಫಸ್ಟಿಗೆ ರಿಯಾಸ್ ಕಿಚನ್ಗೆ ಸ್ವಾಗತ. ನಾನಿಲ್ಲಿ ತೊಗರಿಬೇಳೆ ಇಟ್ಕೊಂಡಿದ್ದೀನಿ. ತೊಗರಿಬೇಳೆ ಸ್ವಲ್ಪ ಜಾಸ್ತಿ, ಹೆಸರುಬೇಳೆ ಇಟ್ಕೊಂಡಿನಿ. ಹೆಸರುಬೇಳೆ ಕಡಿಮೆ ತೊಗೊಂಡಿನಿ. ಸ್ವಲ್ಪ ನಾನು ಬೇಯಿಸ್ಲಿಕ್ಕೆ ಬಟಾಣಿ ಕಾಳು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಇದು ನಾಟಿ ಟೊಮೊಟೊ, ಇದು ಹುಳಿ ಟೊಮೊಟೊ ಅನ್ಬೋದು. ನೀವು ಸಿಹಿ ಟೊಮೊಟೊ ಆದ್ರೂ ತೊಗೋಬೋದು. ಈಗ ನಾನು ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡು, ತೊಗರಿಬೇಳೆ ಜಾಸ್ತಿ, ಹೆಸರುಬೇಳೆ ಕಡಿಮೆ ಪ್ರಮಾಣ. ಇದು ಸ್ವಲ್ಪ ಜಾಸ್ತಿ ಅಂತಂದರೆ 1/4 1/2 ಇದು ತೊಗೊಂಡ್ರೆ ಇದು 3/4 ಅಷ್ಟು ತೊಗೊಂಡಿದ್ದೀನಿ. ಇದು ಇಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಅಂತಂದರೆ ನಿಮಗೆ ಅನ್ನಕ್ಕೂ ಆಗುತ್ತೆ, ಇಡ್ಲಿಗೂ ಆಗುತ್ತೆ, ದೋಸೆಗೂ ಆಗುತ್ತೆ, ಚಪಾತಿಗೆ, ರೊಟ್ಟಿಗೆ ಮತ್ತು ಎಲ್ಲದಕ್ಕೂ ಆಗುತ್ತೆ. ನೀವು ಹಾಗೇನರೆ ಮಾಡಬೇಕು ಅಂತಿತ್ತು ಅಂತಂದರೆ ನೀವು ಬೆಳಿಗ್ಗೆ ಒಂದು ಟೈಮ್ನಲ್ಲಾಗಲಿ ಸಂಜೆಗೆ ಇದು ಮಾಡಿಟ್ಕೊಂಡ್ರೆ ನಿಮಗೆ ಎಲ್ಲದಕ್ಕೂ ಬರುತ್ತೆ. ಇಡ್ಲಿ, ದೋಸೆ, ಚಟ್ನಿಗೆ, ಮತ್ತು ಇದು ಚಟ್ನಿ ಥರನೇ, ಚಟ್ನಿ ಇರಲ್ಲ ಅಂತಂದ್ರೂ ಆಗ್ಬೋದು. ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ರೊಟ್ಟಿಗೂ ಆಗುತ್ತೆ, ಅನ್ನಕ್ಕೂ ಆಗುತ್ತೆ. ಯಾಕಂದರೆ ಕೆಲ್ಸಕ್ಕೆ ಹೋಗೋರಿಗೆ ಟೈಮ್ ಆಗೋದಿಲ್ಲಲ್ಲ, ಆ ಟೈಮ್ನಲ್ಲಿ ಅವ್ರು ಫ್ರೀ ಇದ್ದಾಗ ಒಂದಿದು ಗಟ್ಟಿ ಸಾಂಬಾರು ಮಾಡಿಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಮತ್ತು ಟೇಸ್ಟಾಗಿಯೂ ಇರುತ್ತೆ. ಇದು ಚಟ್ನಿ ಮಾಡಬೇಕಂತಿಲ್ಲ, ಇದು ಸರಿ ಆಗಲ್ಲ ಅಂತಿಲ್ಲ. ಒಳ್ಳೆ ಟೇಸ್ಟು. ಇಂಥ ಟೇಸ್ಟ್ ನೀವು ಎಲ್ಲಿಯೂ ನೋಡಿಲ್ಲ ಮತ್ತು ಮಾಡೂ ಇಲ್ಲ ಅಂತ ಒಳ್ಳೆಯ ಒಂದು ಗಟ್ಟಿ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಈಗ ನಾವು ಇದು ತೊಗೊಂಡಿರೋಂಥ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ನೀರಿನಲ್ಲಿ 2 ವಾಶ್ ಮಾಡಿ ನಾನು ಇದು ಒಂದು 4ರಿಂದ 5 ವಿಜಿಲ್ ಮಾಡಿಸ್ತೀನಿ. ನಮಗೆ ಏನು ಇದ್ರದ್ದು ಸಾಂಬಾರ್ದು ಅಂದರೆ ನಮಗೆ ಗಟ್ಟಿಯಾಗಿ ಇದು ಜ್ಯೂಸಿಯಾಗಿ ಸಿಗಬೇಕು. ಇದೆಲ್ಲ ತೊಗರಿಬೇಳೆ ಆಯಿತು, ಹೆಸರುಬೇಳೆ ಆಯಿತು, ಟೊಮೆಟೊ ಆಯಿತು, ನಾವು ಹಾಕಿದ್ದೆಲ್ಲನೂ ಚೆನ್ನಾಗಿ ಅದು ಮಿಕ್ಸಿನಲ್ಲಿ ತುಂಬ ಸಣ್ಣಕ್ಕಾಗಿ ಅದು ಬೆಂದಿರಬೇಕು. ಅದು ಫುಲ್ಲು ಮೆಲ್ಟ್ ಆಗಿರಬೇಕು. ಆವಾಗ ನಿಮಗೆ ಒಳ್ಳೆ ಟೇಸ್ಟ್ ಕೊಡೋದು. ಇದಿಷ್ಟು ನನಗೆ ಈಗ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳೋವಂಥ ಸಾಮಗ್ರಿಗಳು. ಇದು ನಾನು ಕುಕ್ಕರ್ ಹಾಕಿದ್ಮೇಲೆ, ಕುಕ್ಕರಲ್ಲಿ ಹಾಕಿ ನಾನು ವಿಜಿಲ್ ಮಾಡಿಸಿದ್ಮೇಲೆ ನಾನು ನಿಮಗೆ ಸಾಂಬಾರಿಗೆ ಏನು ಬೇಕಂತನ್ನೋದು ನಾನು ಪದಾರ್ಥ ಹೇಳ್ಕೊಡ್ತೀನಿ. ನೀವು ಇದೇ ಥರ ಮಾಡ್ಕೋಬೇಕು. ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ಲು ಕೊನೆಯವರೆಗೂ ವಿಡಿಯೋ ನೋಡಿ, ಅಂದರೆ ನಾನು ಮಾಡಿರೋದು ನಿಮಗೆ ಗೊತ್ತಾಗುತ್ತೆ ಮೆಥಡ್. ಅಂದರೆ ನಿಮಗೆ ನಾವು ಯಾವ ಟೇಸ್ಟ್ ಹೇಳಿದೆವೋ ಅದೇ ಟೇಸ್ಟೇ ನಿಮಗೆ ಬರುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು. ಇವಾಗ ನಾನು ಬೇಳೆಯನ್ನು ವಾಶ್ ಮಾಡ್ಕೊತಾ ಇದ್ದೀನಿ. ಈಗ ನೋಡ್ಬೋದು ನೀವು, ನಾನು ಇವಾಗ ಬೇಳೆಯನ್ನು ಹಾಕ್ತಾಯಿದ್ದೀನಿ ಮತ್ತು ತೊಗರಿ ಬೇಳೆಯನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು, ಇದು ಬಟಾಣಿ ಯಾಕಂತಂದರೆ ಇದು ಟೇಸ್ಟ್ ಇರ್ತದೆ ಮತ್ತು ಅದನ್ನು ಚೆನ್ನಾಗಿ ಬೆಂದರೆ ಅದನ್ನು ಒಳ್ಳೆ ಟೇಸ್ಟ್ ಕೊಡ್ತದೆ. ಸಲುವಾಗಿ ನಾನು ಈಗ ಇದನ್ನು ನೀರು ಹಾಕಿ ಚೆನ್ನಾಗಿ ಒರೆಸ್ಬಿಟ್ಟು ಇದನ್ನು 1-2 ಸರ್ತಿ ನಾನು ಚೆನ್ನಾಗಿ ಇವಾಗ ನೀವು ನೋಡ್ಬೋದು, ನಾನು ಬೇಳೆ 1-2 ಸರ್ತಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದು ನಾನು ನೀರು ಹಾಕೋತಾ ಇದ್ದೀನಿ. ಇದು ನನಗೆ 2 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನಾನು ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಅರಿಶಿನ ಹಾಕೊಂಡಾದ್ಮೇಲೆ ಇದಕ್ಕೆ ನಾನು 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತೀನಿ. ನಾವೀಗ ಕುಕ್ಕರ್ ಬೇಳೆ ಬೇಯಿಸ್ಕೊಂಡು ಈ ಥರ ನಾವು ತೆಗೆದಿಟ್ಕೊಂಡು ನೋಡ್ಬೋದು, ಈ ಥರ ಜ್ಯೂಸಿಯಾಗಿ ಮತ್ತು ಇದೇ ಥರ ಇರಬೇಕು. ನಾವು ಹಾಕಿದ ಬಟಾಣಿ ಆಯಿತು, ತೊಗರಿಬೇಳೆ ಆಯಿತು, ಎಲ್ಲನೂ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ನೋಡ್ಬೋದು ನೀವು, ನಾನಿಲ್ಲಿ ಹುಣಸೆ ಹುಳಿ ಯೂಸ್ ಮಾಡಿಲ್ಲ. ಇದು ಹುಳಿ ಟೊಮೊಟೊ, ನಾಟಿ ಟೊಮೊಟೊ ಯೂಸ್ ಮಾಡಿದ್ದೀವಲ್ಲ. ನೀವು ಬೇಕಿದ್ರೆ ಹುಣಸೆ ಹುಳಿ ಹಾಕ್ಕೋಬೋದು. ಈಗ ನಾನು ಇದು ಪುಡಿ ಮಾಡ್ಕೊತೀನಿ. ಸಾಂಬಾರಿಗೆ ಒಳ್ಳೆ ಪುಡಿ ಮಾಡ್ಕೊತೀನಿ. ನೋಡ್ಬೋದು, ಬ್ಯಾಡಗಿ ಮೆಣಸಿನ್ಕಾಯಿ 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಕಾಳು ಮೆಣಸು ಅರ್ಧ ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಮತ್ತು ಇಲ್ಲಿ ಚಕ್ಕೆ ಇಟ್ಕೊಂಡಿದ್ದೀನಿ. ನೋಡ್ಬೋದು, ಇದು ಚಕ್ಕೆ ಮತ್ತು ಲವಂಗ 4 ಚಕ್ಕೆ, ಸ್ವಲ್ಪ 2 ಏಲಕ್ಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪನೇ ನಾನು ಒಣ ಕೊಬ್ಬರಿಯನ್ನು ಈ ಥರ ಮಾಡಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನಾನೀಗ
ಧನಿಯಾ ಕಾಳು ಒಂದು 2.5-3 ಸ್ಪೂನ್ ಆಗೋಷ್ಟಿದೆ ಧನಿಯಾ ಕಾಳು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮೆಂತ್ಯ ಕಾಳು ಇಟ್ಕೊಂಡಿದ್ದು ನಾನು ಒಂದು 8ರಿಂದ 10 ಮೆಂತ್ಯ ಕಾಳು. ಮತ್ತು ಈ ಕಡೆ ಇವಾಗ ನಮಗೆ ಒಣಗಿಸಿದ್ದಂಥ ಕರಿಬೇವು ಸೊಪ್ಪು, ಮತ್ತು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಇದು ಒಳ್ಳೆಯದು. ಇದು ತುಂಬ ಒಳ್ಳೆಯದು, ಅಂದರೆ ನರಗಳಿಗೆ ಶಕ್ತಿ ಕೊಡುತ್ತದೆ ಮತ್ತು ನಮ್ಮ ಸಾಂಬಾರು ಟೇಸ್ಟ್ ಆಗಿರುತ್ತೆ. ಮತ್ತು ಒಗ್ಗರಣೆಗೆ ನಾನು ಇಲ್ಲಿ ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ. ನಾನೀಗ ಮಸಾಲೆಗಳೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಇದು ನಾವು ಒಟ್ಟಿಗೆ ಎಲ್ಲ ಹಾಕಿಬಿಟ್ಟು ಮಾಡುವಂಥದ್ದು. ಇದು ತುಂಬ ಸೀದ್ ಹೋಗೋಂಗಿಲ್ಲ. ಇದು ಚೆನ್ನಾಗಿ ಎಳೆ ಉರಿನಲ್ಲೇ ಈ ಥರ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಇದು ಪುಡಿ ಒಂದು ನಿಮಗೆ ರೆಡಿ ಆದರೆ ಸಾಂಬಾರು ಒಳ್ಳೆ ಟೇಸ್ಟ್ ಆದಂಥ ಸಾಂಬಾರು ರೆಡಿ ಆಗುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೋಡ್ಬೋದು, ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಇನ್ನೊಂದು ಹಾಕ್ತೀನಿ ನಾನು ಇದಕ್ಕೆ ಇವಾಗ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ನೋಡ್ಬೋದು, ಇದು ನಾನು ಎಳೆ ಊರಿನಲ್ಲಿ ಒಂದು 4ರಿಂದ 5 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು. ಇದು ನಾನು ಜಾಸ್ತಿ ಮಾಡ್ತಾಯಿಲ್ಲ, ಸುಮ್ಮನೆ ನನ್ನ ಮನೆಗೆ ಅಷ್ಟು, ಆದರೆ ನಮಗೆ ಇಷ್ಟೇ ಕ್ವಾಂಟಿಟಿ. ನೀವು ಇದಕ್ಕಿಂತ ಜಾಸ್ತಿ ತೊಗೊಂಡ್ರೆ ಒಂದೊಂದಾಗಿ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡ್ರೆ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಇವಾಗ ನಾನು ಇವಾಗ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೇನೆ. ನೋಡ್ಬೋದು, ಇದು ನಾನು 3ರಿಂದ 4 ನಿಮಿಷ ಬೇಕಾಗುತ್ತೆ. ಇದು ನನಗೆ ಕಲರ್ ಚೇಂಜ್ ಆಗಬೇಕು. ಈಗ ನೋಡ್ಬೋದು, ನಮ್ಮ ಮಸಾಲೆ ಕಲರ್ ಚೇಂಜ್ ಆಗಿದೆ. ಮತ್ತು ನಾವು ಹಾಕಿದಂತಹ ಕಡಲೆಬೇಳೆ ಆಗಿರ್ಬೋದು, ಧನಿಯಾ ಆಗಿರ್ಬೋದು, ಮೆಂತ್ಯ ಆಗಿರ್ಬೋದು, ಇದು ಒಣ ಕೊಬ್ಬರಿ ನಾವು ಈ ಥರ ಪುಡಿ ಮಾಡಿ ಹಾಕ್ಕೊಂಡಿದ್ದೇವೆ. ಇದೆಲ್ಲನೂ ರೆಡಿಯಾಗಿದೆ. ನಾನಿವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಈಗ ಇದಕ್ಕೆ ನಾನು ಇಟ್ಕೊಂಡಿದ್ದೇವಲ್ಲ ಗಸಗಸೆ ಹಾಕ್ಕೊತೀನಿ. ಇದು ಗಸಗಸೆ ತುಂಬ ಬಿಸಿ ಇದ್ದಾಗ ಹಾಕ್ಕೋಬೇಡ್ರಿ, ಆರಿದ ಮೇಲೆ ಹಾಕ್ಕೊಂಡ್ರೆ ಸಾಕು. ಇದು ನಾವು ಎಲ್ಲವನ್ನು ಡ್ರೈ ಪೌಡ್ರಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸಿದಾಗ ಹಾಕೋದು ನಾನು ಮಿಕ್ಸಿ ಮಾಡ್ತೀನಿ. ಈಗ ನೋಡ್ಬೋದು, ನಾನು ಫ್ರೈ ಮಾಡಿದ ಮಸಾಲ ಎಲ್ಲ ತೆಗೆದುಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಾನಿವಾಗ ಮಿಕ್ಸಿ ಮಾಡ್ಕೊತೀನಿ. ಚೆನ್ನಾಗಿ ನೈಸಾಗಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಪುಡಿ ಚೆನ್ನಾಗಿ ಬರಬೇಕು, ಅದರ ಒಳ್ಳೆ ಟೇಸ್ಟ್ನು ನಮಗೆ ಬರುತ್ತೆ. ಇಲ್ಲಿ ನೋಡ್ಬೋದು, ನಾನು ಇದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಉಪ್ಪು ಏನಕ್ಕಂದರೆ ಖಾರ ಉಪ್ಪು ಹಿಡಿಯುತ್ತೆ, ಒಳ್ಳೆ ಟೇಸ್ಟ್ನು ಕೊಡುತ್ತೆ. ಅದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ. ಮತ್ತು ಆಮೇಲೆ ನಾನು ಸಾಂಬಾರಿಗೆ ನೋಡಿಬಿಟ್ಟು ಉಪ್ಪನ್ನು ಹಾಕ್ತೀನಿ. ನೋಡ್ಬೋದು, ಈಗ ನಾನು ಮಿಕ್ಸಿ ಮಾಡ್ಕೊತೀನಿ. ಫ್ರೆಂಡ್, ಇವಾಗ ನೋಡ್ಬೋದು, ನಾನು ಈ ಥರ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ನೋಡ್ರಿ, ಇದು ಒಂಚೂರು ತರಿನೇ ಬರುತ್ತೆ. ಇದು ಯಾಕಂದರೆ ಧನಿಯಾ ಕಾಳು ಹಾಕಿರ್ತೀವಲ್ಲ. ನಾನು ಇವತ್ತು 2 ದಿನಕ್ಕಾಗುವಷ್ಟು ಸಾಂಬಾರು ಪುಡಿಯನ್ನು ಇಟ್ಕೊಂಡಿದ್ದೀನಿ. ಈ ಒಂದು ಸತಿ ನೀವು ಸಾಂಬಾರು ಪುಡಿ ಮಾಡಿಟ್ಕೊಂಡ್ರೆ ಸಾಕು, ನಿಮಗೆ ಮನೆಯಲ್ಲಿ ಮಾಡ್ಬೋದು. ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ. ನೋಡ್ಬೋದು, ಈ ಥರನೇ ಮಾಡ್ಕೊಂಡಿಟ್ಕೊಳ್ರಿ. ಇವಾಗ ನಾನು ಅದು ಸ್ಟವ್ ಹಚ್ಕೊಂಡು ಇವಾಗ ಒಗ್ಗರಣೆ ಹಾಕ್ಕೋತೀನಿ. ನನಗೆ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ, ಸಾಸಿವೆ, ಜೀರಿಗೆ ಇಷ್ಟಿದ್ರೆ ಸಾಕು. ನಾನು ಇವಾಗ ಪ್ಯಾನನ್ನು ಬಿಸಿ ಮಾಡ್ಕೊಂಡಿದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಇದು ಎಕ್ಸ್ಟ್ರಾ ಟೇಸ್ಟು ಮತ್ತು ಒಳ್ಳೆ ಟೇಸ್ಟ್ ಕೊಡ್ಬೇಕಂತೇಳಿ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ತೀನಿ. ಮನೆಯಲ್ಲಿ ಮಾಡ್ತಿರಲ್ಲ, ಸ್ವಲ್ಪ ಟೇಸ್ಟಾಗಿ ಇರುತ್ತೆ, ಅದಕ್ಕಾಗಿ ನಾನು ಇದಕ್ಕೆ ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ನೋಡ್ಬೋದು, ಇದು ಬಿಸಿ ಆಗ್ತಾ ಇದ್ದಂಗೆ ನಾನು ಸಾಸಿವೆ ಜೀರಿಗೆ, ನಾವು ಯಾವಾಗಲೂ ಸಾಸಿವೆ ಜೀರಿಗೆ ಹಾಕೋತೀವಿ ಸಾಂಬಾರಿಗೆ, ಒಳ್ಳೆ ಟೇಸ್ಟ್ ಕೊಡುತ್ತಂತ. ನೋಡ್ಬೋದು, ಇಲ್ಲಿ ನಾನು ಇವಾಗ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದು ಸಿಡಿತಾ ಇದ್ದಾಗೆ ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕೋತೀನಿ. ನೋಡ್ಬೋದು, ಈಗ ಸಿಡಿದಿದೆ. ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಆದ ತಕ್ಷಣ ಅದು ಒಂಚೂರು ಕೆಂಪಗೆ ಆಗಬೇಕು. ನಮಗೆ ಈರುಳ್ಳಿ ಹಾಕ್ತೀವಿ. ಇದು ಈರುಳ್ಳಿ ತುಂಬ ಫ್ರೈ ಆಗೋದೇನು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಹುಣಸೆ ಹುಳಿ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾವು ಹುಣಸೆ ಹುಳಿ ಹಾಕಿಲ್ಲ, ಹುಳಿ ಟೊಮೊಟೊ ಇದೆ ಅಂಥೇಳಿ ನಾನು ಹುಣಸೆ ಹುಳಿ ಏನೂ ಹಾಕಿಲ್ಲ. ನೀವು ಬೇಕಿದ್ದರೆ ಹುಣಸೆ ಹುಳಿ ಹಾಕೋಬೋದು. ಈಗ ಬ್ರೌನ್ ಕಲರ್ ಆಗಿದೆ, ನೋಡ್ಬೋದು.
ನಾನಿದು ತೆಳ್ಳಕ್ಕೆ ಹೆಚ್ಕೊಂಡಿದ್ದೀನಿ ಈರುಳ್ಳಿ, ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ನೋಡ್ಬೋದು. ಒಳ್ಳೆ ಪರಿಮಳ ಬರುತ್ತದೆ ಆಮೇಲೆ ನಿಮಗೆ ಹಾಕಬೇಕಾದ್ರೆ. ಒಂಚೂರು ನಾನು ಇದಕ್ಕೆ ನಮ್ಮಲ್ಲಿ ಫ್ರೆಶ್ ಕರಿಬೇವು ಸೊಪ್ಪಿಲ್ಲ, ಇದು ಇದೇ ಕರಿಬೇವು ಸೊಪ್ಪಿರೋದು, ಇದನ್ನು ಹಾಕ್ತಾಯಿದ್ದೀನಿ. ನೀವು ಫ್ರೆಶ್ ಕರಿಬೇವು ಸೊಪ್ಪು ಹಾಕಿದ್ರು ಒಳ್ಳೆ ಟೇಸ್ಟ್ ಬರುತ್ತೆ. ಮತ್ತು ಇವಾಗ ನಾನು ಇದಕ್ಕೆ ನಾವು ಪುಡಿ ಮಾಡಿಟ್ಕೊಂತೀವಲ್ರಿ, ಆ ಪುಡಿ ಇಟ್ಕೊತೀನಿ. ಇದು ಪುಡಿ ಮಾತ್ರ ತುಂಬ ಟೇಸ್ಟಾಗಿರುತ್ತೆ. ನಾವು ಈ ಪುಡಿಯನ್ನು ಈಗ ಫ್ಲೇಮು ಸ್ಲೋ ಮಾಡಿ, ನಾವು ಇವಾಗ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ಲ, ಇವಾಗ ನಾನು ಇದು ಪುಡಿ ಹಾಗೆ ಹಾಕ್ತೀನಿ. ಇದು ಪುಡಿ ತುಂಬ ಹೆಲ್ತಿಗೂ ಒಳ್ಳೆಯದು. ನಾನೆಲ್ಲ ಥರದೂ ಮಸಾಲ ಹಾಕಿದ್ದೀನಿ, ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡ್ಬೋದು. ಈಗ ನಾನು ಇದಕ್ಕೆ ನಾನು ತರಕಾರಿಯನ್ನು ಹೆಚ್ಕೊಂಡಿದ್ದೀನಿ. ಇದು ತರಕಾರಿ ಸಾಂಬಾರು ಮಾಡ್ತಾ ಇರೋದು. ನಾವು ಮನೆಯಲ್ಲಿ ಇದೇ ಥರನೇ ತರಕಾರಿ ಸಾಂಬಾರು ಮಾಡೋದು, ಚೆನ್ನಾಗಿರುತ್ತೆ. ಒಂದು ದಿವಸ ಅಲ್ಲ, 2 ದಿವಸ 3 ದಿವಸ ಇಟ್ಟರೂ ಹಾಳಾಗೋದಿಲ್ಲ. ನಮ್ಮ ಹತ್ರ 2 ದಿವಸದಲ್ಲೇ ಖಾಲಿ ಮಾಡ್ತೀವಿ, ನಾವು 3 ದಿವಸ ಇಡೋದಿಲ್ಲ. ಇವಾಗ ನಾವು ಈ ಟೈಮ್ನಲ್ಲಿ ನಾವು ತರಕಾರಿಯನ್ನು ಬೇಯಿಸ್ಕೊಂಡಿದ್ದೀವಿ. ಇದು ಒಳ್ಳೆ ಪರಿಮಳ ಬರುತ್ತೆ ನಿಮಗೆ. ನಾನು ಇದು ತರಕಾರಿ ಬೇಯಿಸ್ಕೊಂಡಿದ್ದೀನಿ ನೋಡ್ಬೋದು. ಇದಕ್ಕೆ ನಾನು ಬದನೆಕಾಯಿ ನಾನು ಜಾಸ್ತಿ ಬೇಯಿಸಲಿಲ್ಲ. ಮುಲ್ಲಂಗಿ ಮತ್ತು ಕ್ಯಾರೆಟು, ಆಲೂಗಡ್ಡೆ, ನುಗ್ಗೆಕಾಯಿ ಹಾಕ್ಕೊಂಡಿದ್ದೀನಿ, ಮತ್ತು ಬದನೆಕಾಯಿನೂ ಹಾಕ್ಕೊಂಡಿದ್ದೀನಿ ನೋಡ್ಬೋದು. ಅರಿಶಿನ ಹಾಕಿ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿರಿ. ಇದಕ್ಕೆ ನಾನು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಚೆನ್ನಾಗಿ ಒಳ್ಳೆ ಮಿಕ್ಸ್ ಮಾಡಿಕೊಂಡು ಇದು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದ ತಕ್ಷಣ ನಾನು ಇದಕ್ಕೆ ನಾನು ಬೇಯಿಸ್ಕೊಂಡಿರೋವಂಥ ಬೇಳೆ ಹಾಕ್ತೀನಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5-10 ನಿಮಿಷದ ಕಾಲ ಚೆನ್ನಾಗಿ ಒಳ್ಳೆಯ ರೀತಿಯಿಂದ ಬೇಯಿಸಿದ್ರೆ ಒಳ್ಳೆ ಸಾಂಬಾರಾಗುತ್ತೆ ನೋಡ್ಬೋದು ನೀವು. ಈಗ ಸಾಂಬಾರು ಕಲರು ಬೇರೆ ಆಗಿದೆ. ನಮಗೆ ಈ ಟೈಮ್ನಲ್ಲಿ ಕುದಿ ಬರುವಂಥ ಟೈಮ್ನಲ್ಲಿ ನಾವು ಬೇಯಿಸ್ಕೊಂಡಿದ್ದೀವಲ್ರಿ, ಬೇಳೆ ಹಾಕೋತೀವಿ ನೋಡ್ಬೋದು. ಇದು ಬೇಳೆನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತೀನಿ ಇದರೊಳಗೆ. ನಾನಿಲ್ಲಿ ನೀರೇನು ಯೂಸ್ ಮಾಡಿಲ್ಲ, ತುಂಬ ನಮಗೆ ಇದೇ ಥರನೇ ಇದಿದ್ದರೆ ಸಾಕು. ನಾನು ಬರೀ ಎಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿನೇ ಯೂಸ್ ಮಾಡಿರೋದು ನೋಡ್ಬೋದು. ಇದು ಸಾಂಬಾರು ಕುದಿ ಬರ್ತಾಯಿದೆ. ಇದಕ್ಕೆ ಒಂದು 5 ನಿಮಿಷಗಳ ಕಾಲ ನಾನು ಮುಚ್ಚಿಬಿಟ್ಟು ಚೆನ್ನಾಗಿ ಒಳ್ಳೆ ಕುದಿ ಬರೋ ತನಕ ಬಿಸಿ ಮಾಡ್ತೀನಿ. ಈಗ ನೋಡಿರಿ, ನಮ್ಮದು ಸಾಂಬಾರು ಕುದಿ ಬರ್ತಾಯಿದೆ. ಈ ಕುದಿ ಬರೋ ಟೈಮ್ನಲ್ಲಿ ಇದು ಒಂಚೂರು ಚೆನ್ನಾಗಿ ಕುದಿಸ್ತೀನಿ ನಾನು, 10-12 ನಿಮಿಷ ಚೆನ್ನಾಗಿ. ಇದು ನೋಡ್ಬೋದು ನೀವು, ಕಲರ್ನು ಚೇಂಜ್ ಆಗಿದೆ. ನಾನು ಈ ಟೈಮ್ನಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೋತಾ ಇದ್ದೀನಿ ನೋಡಿ. ಇದು ಆಪ್ಷನ್ನು, ಇದು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ತುಂಬ ಸ್ವೀಟ್ ಏನು ಆಗೋದಿಲ್ಲ, ಅದು ಕರೆಕ್ಟಾಗಿ ಈ ಮಸಾಲೆಗೆ ಇದು ಬ್ಯಾಲೆನ್ಸ್ ಮಾಡುತ್ತೆ. ಅದಕ್ಕೆ ನಾನು ಈಗ ಒಂಚೂರು ಬೆಲ್ಲವನ್ನು ಹಾಕ್ಕೋತಾ ಇದ್ದೀನಿ. ಈಗ ಬೆಲ್ಲ ಹಾಕಿದ ತಕ್ಷಣವೇ ಇನ್ನೊಂಚೂರು ನಾನು ತಿರುಗಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು, ಇದು ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ ನೋಡ್ಬೋದು. ನೋಡಿರಿ, ಇಷ್ಟು ದಪ್ಪ ನೀವು ಇನ್ನೂ ಬೇಳೆ ಅದು ಜಾಸ್ತಿ ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ಬೋದು. ನೋಡಿರಿ ಯಾವ ಕಲರ್ ಆಗಿದೆ ಅಂಥೇಳಿ, ಕಲರೆಲ್ಲ ಚೇಂಜ್ ಆಗಿದೆ. ನಾವೆಲ್ಲ ಹಾಕಿದ್ದೆಲ್ಲ ಹೊಂದ್ಕೊಂಡಿದೆ, ಆದ್ರೂ ಇನ್ನೊಂದು ಸ್ವಲ್ಪ ನಮಗೆ ಬೇಯಬೇಕಾಗಿದೆ. ಚೆನ್ನಾಗಿ ಬೇಯಿಂದಾದಮೇಲೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ನನಗೆ, ಅದಕ್ಕೆ ನಾನು ಹಾಕೋತಾ ಇದ್ದೀನಿ. ಇದು ಕಾಳು ಮೆಣಸು ಅದೆಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ಖಾರ ಬೇಕಾಗುತ್ತೆ, ಅದಕ್ಕೆ ನಾನು ಹಾಕೋತಾ ಇದ್ದೀನಿ ಉಪ್ಪು ಕರೆಕ್ಟಾಗಿ. ನಮಗೆ ಒಳ್ಳೆ ಟೇಸ್ಟ್ ಕೊಡಬೇಕು ಇದು ಸಾಂಬಾರು. ಇದು ಹುಣಸೆ ಹುಳಿ ಹಾಕ್ಕೋಬೇಕು, ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಮಗೆ ಹುಳಿ ಸಾಕಂತೆ ಬಿಟ್ಟಿದ್ದೀನಿ ನಾನು ನೋಡ್ಬೋದು. ನಾನು ಒಂಚೂರು ಬೇಳೆ ನೀರೇ ಒಂಚೂರು ಬಿಸಿ ಮಾಡಿ ಹಾಕೋತಾ ಇದ್ದೀನಿ. ಸಾಂಬಾರಿಗೆ ನೀವು ನೀರು ಬಿಸಿ ಮಾಡಿ ಹಾಕ್ಕೋಬೇಕು. ತಣ್ಣೀರು ಹಾಕೊಂಡ್ರೆ ಟೇಸ್ಟ್ ಹೋಗುತ್ತೆ. ಅದು ಮೊದಲೇ ಚೆನ್ನಾಗಿ ಬೆಂದಿರುತ್ತೆ. ನೀವು ತಣ್ಣೀರು ಹಾಕಿದಾಗೆ ಅದು ಏನಾಗ್ಬಿಡುತ್ತೆ, ಟೇಸ್ಟ್ ಹೋಗಿಬಿಡುತ್ತೆ. ನೀವು ಬಿಸಿ ಇದ್ದಾಗೆ ನೋಡಿರಿ, ನಾನೀಗ ನೀರು ಹಾಕಿದ್ರೂ ಚೆನ್ನಾಗಿ ಸಾಂಬಾರು ಕುದಿ ಬರ್ತಾಯಿದೆ. ಈ ಥರ ನಮಗೆ ಕುದಿ ಬರಬೇಕು ಸಾಂಬಾರು ನೋಡ್ಬೋದು. ಒಳ್ಳೆ ಕಲರ್ಫುಲ್ಲಾಗಿ ಒಳ್ಳೆ ಸಾಂಬಾರಾಗಿದೆ. ಈಗ ನಾನಿದು 8-10 ನಿಮಿಷ ಬೇಯಿಸಿದ್ದೀನಿ. ಇವಾಗ ಇದನ್ನು ಸ್ಟವನ್ನು ಆಫ್ ಮಾಡ್ತೀನಿ. ಫ್ರೆಂಡ್, ಈಗ ನೋಡ್ಬೋದು ನಮ್ಮದು ತರಕಾರಿ ಬೇಳೆ ಸಾರು ರೆಡಿಯಾಗಿದೆ. ಸಾಂಬಾರು ತುಂಬ ಟೇಸ್ಟಾಗಿ ಮತ್ತು ರುಚಿಯಾಗಿಯೂ ಇರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಇದು ತುಂಬ ಚೆನ್ನಾಗಿಯೂ ಇರುತ್ತೆ, ನಿಮಗೆ ಇಷ್ಟ ಆಗುತ್ತೆ. ನಮ್ಮ ವಿಡಿಯೋನ ನೋಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಈ ವಿಡಿಯೋನ ನೋಡೋದಕ್ಕೆ